ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಎಪಿಸೋಡದಲ್ಲಿ ಬಂದು ಭೂಮಿ ತನ್ನ ಬಳೆಗಳನ್ನ ಅತ್ತೆ ಕೊಟ್ಟಿರೋ ಬಳೆಗಳನ್ನ ಮಿಸ್ ಮಾಡ್ಕೊಂಡು ಹುಡುಕ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ಅಜಿತ್ ಬರ್ತೆ, ಯಾಕೆ ಚಿನ್ನ ಏನು ಹುಡುಕ್ತಾ ಇದೆಯಾ ಹೇಳು ಚಿನ್ನ, ನಾನು ಹುಡ್ಕೊಡ್ತೀನಿ ಅಂತ. ಅದೇ ಅತ್ತೆ ಕೊಟ್ಟಿದ್ರಲ್ಲ ಬಳೆ, ಆ ಹಸ್ರು ಬಳೆ ಜೊತೆ ಇದನ್ನ ಹಾಕೊಳ್ಳೋಣ ಅಂತ ಇಲ್ಲೇ ಇಟ್ಟಿದ್ದೆ, ಈಗೆಲ್ಲೋ ಮಿಸ್ ಆಗ್ಬಿಟ್ಟಿದೆ ರೀ ಅಂತ ಹೇಳ್ತಾಳೆ. ಅದಕ್ಕೆ ಅಷ್ಟೇನ ಚಿನ್ನ, ನೋಡು ಈ ಗಂಡನ ಎಷ್ಟೇ ಶ್ರೀಮಂತ ಆಗಿ ಆ ತರ ಬಳೆ ಒಂದ್ 10 ಕೊಡ್ಸೋ ಅಷ್ಟು ಶಕ್ತಿ ಇದ್ರೂನು ಇವಳು ಮಾತ್ರ ನೋಡಿ ಅತ್ತೆದೇ ಬೇಕು ಅಂತ ಹುಡುಕ್ತಿದ್ದಾಳೆ ನನ್ನ ಹೆಂಡತಿ, ಎಷ್ಟು ಸೆಂಟಿಮೆಂಟ್ ಇಟ್ಕೊಂಡವಳಮ್ಮ ನಿನ್ ಮೇಲೆ ಅಂತ ಕೇಳ್ತಾಳೆ. ಅವಾಗ ಅಜಿತ್, ನಾನೇ ಹುಡ್ಕೊಡ್ತೀನಿ ಇರು ಚಿನ್ನ ಅಂತ ಹೇಳಿ ಬಳೆಗಳನ್ನ ಹುಡ್ಕೊಡಕ್ ಶುರು ಮಾಡ್ತಾನೆ. ಹುಡ್ಕೋ ಟೈಮಲ್ಲಿ ಅಪೇಕ್ಷೆ ಹೇಳ್ತಾಳೆ, ಅಮ್ಮ ನೀನ್ ಅವಳು ಬೆಣ್ಣೆ ಮಾತ್ಗೆಲ್ಲ ಕರ್ಕೋಗ್ಬೇಡ, ನೀನು ನಮ್ಮಮ್ಮ ಮರ್ತೋಗ್ಬೇಡ. ಅವಾಗ ರಾಮ್ ಹೇಳ್ತಾನೆ, ನಿಮ್ಮಮ್ಮ ಬೆಣ್ಣೆ ಕರ್ಗೋಗಿ ತುಂಬಾ ದಿವ್ಸಗಳಾಗೋಯ್ತಮ್ಮ, ಅಪ್ಪ ಆಗಿ ನಾನ್ ನಿನ್ ಜೊತೆ ಇದೀನಲ್ಲ ಬಿಡು. ಅವಾಗ ಅಜ್ಜಿತ್ ಹೇಳ್ತಾನೆ, ಚಿನ್ನ ಯಾರೋ ಕಾರೋ ಮಿಚ್ಚರ್ ಮಾತುಗಳನ್ನೆಲ್ಲ ಕೇಳ್ಕೊಂಡು ನೀನ್ ದುಃಖ ಪಡ್ಬೇಡ, ಆರಾಮಾಗಿರು, ನಾನ್ ಹುಡ್ಕೊಡ್ತೀನಿ. ಅದೇನ್ ಬಳೆ ಕಳ್ದೋಗಿದ್ಯಾ ನಾನ್ ಹುಡ್ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಕೆಳಗಡೆ ಎಲ್ಲ ಹುಡುಕಿದಾಗ ಆ 4 ಬಳೆ ಸಿಗುತ್ತೆ. ತಗೊಂಡ್ ಬಂದು ಕೊಡಕ್ ಬರ್ತಾನೆ. ಅವಾಗ ಸತ್ಯಣ್ಣ ಹೇಳ್ತಾನೆ, ಹೊಸ್ದಾಗ್ ಮದ್ವೆ ಆಗಿರೋರು ಹಾಗೆ ಕೊಡ್ತಾರೇನೋ ಬಳೆನಾ ಅಂತ ಕೇಳ್ತಾನೆ. ಆಗ ಅಜಿತ್, ನೀನೇ ಬಂದ್ ನನ್ನ ಹತ್ರ ಇಸ್ಕೊ ಅಂತ ಹೇಳ್ತಾನೆ. ಅವಾಗ ಭೂಮಿ ನಾಚ್ಕೋತಾಳೆ. ಅವಾಗ ಅವ್ರ ಅತ್ತೆ ಹೇಳ್ತಾರೆ, ಹೋಗು ಇಸ್ಕೋಗು ಅಂತ ಹೇಳ್ತಾರೆ. ಆಗ ಭೂಮಿ ಬಂದು ಕೊಡಿ ಬಳೆನ ಅಂತ, ಕೈ ಕೊಡ್ತೀನ ನಾನೇ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಜಿತೆ ಭೂಮಿ ಕೈಗೆ 2 ಕೈಗೂ ಒಂದು 2 ಬಳೆನ ಹಾಕ್ತಾನೆ. ಅಲ್ಲಿ ಅಪೇಕ್ಷೆ ಅಜ್ಜಿ ಮತ್ತೆ ರಾಮ್ ಅದು ನೋಡ್ತಾನೆ ಇರ್ತಾರೆ. ಆದ್ರೆ ಅಜ್ಜಿಗೂ ಅಪೇಕ್ಷೆ ಎಲ್ಲಾರ್ಗು ಒಂಥರ ಜಲಸಿ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಅಜ್ಜಿತ್ ಹೇಳ್ತಾನೆ, ಬಳೆ ಹುಡ್ಕೊಟ್ಟಿದ್ದೀನೋ ಹಂಗೇನಾ, ಒಂದ್ ಮುತ್ತು ಕೊಡಕ್ ಆಗಲ್ವಾ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾನೆ. ಡೈರೆಕ್ಟ್ ಆಗಿ ಮುತ್ತು ಅಂತ ಅವ್ನ್ ಕೇಳಲ್ಲ. ಅವಾಗ ಭೂಮಿ ಹೇಳ್ತಾಳೆ, ಅವೆಲ್ಲ ನಾವು ಕೆಲಸ ಮುಗಿಸ್ಕೊಂಡ್ ಬರ್ತೀವಲ್ಲ ರಾತ್ರಿ, ಅವಾಗ ನೋಡ್ಕೊಳ್ಳೋಣ, ಈಗ ಬೇಡ ಬನ್ನಿ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೂ ಅಂತ ಅಂತಾನೆ ಅಜಿತ್. ಆದ್ರೂ ಭೂಮಿ ಪ್ಲೀಸ್ ಅಂತ ಅಂದ್ಮೇಲೆ, ಸರಿ ನೀನ್ ಇಷ್ಟೆಲ್ಲ ಹೇಳಾದ್ಮೇಲೆ ಇರಕ್ಕಾಗತ್ತಾ, ಬಾ ಹೋಗೋಣ ಅಂತ. ಅವಾಗ ಸಂಗೀತ ಹೇಳ್ತಾಳೆ, ಭೂಮಿ ಇವತ್ತು ನಿಮ್ಮ ಮಾವನ ಫ್ರೆಂಡ್ ಊಟಕ್ಕೆ ಬರ್ತಾ ಇದಾರೆ, ಬೇಗ ಬಂದು ನನ್ಗೆ ಒಂಚೂರು ಅಡಿಗೆಗೆ ಹೆಲ್ಪ್ ಮಾಡಕ್ ಆಗತ್ತಾ. ಅದಕ್ಕೆ ಭೂಮಿ ಹೇಳ್ತಾಳೆ, ನಾನು ಅಂಗಡಿಗೆ ಅಂತ ಹೋದ್ರೆ ಬರೋದು ಹೆಚ್ಚು ಕಮ್ಮಿ ಆಗುತ್ತೆ, ನಾನು ಇವತ್ತು ಅಂಗಡಿಗೆ ಹೋಗೋದಿಲ್ಲ ಅಂತ. ರೀ ಅಂತಾಳೆ. ಅದಕ್ಕೆ ಅಜಿತ್, ನಂಗೆ ಗೊತ್ತಾಯ್ತು ಚಿನ್ನ ನಿನ್ ಮನ್ಸು ಏನು ಅಂತ ಹೇಳಿ ಕೆನ್ನೆಗಿಂಡ್ಬಿಟ್ಟು ಹೇಳ್ತಾರೆ. ಆವಾಗ ಸರಿ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅಜಿತ್ ಹೊರಡಕ್ ಶುರು ಮಾಡ್ತಾರೆ. ಅವಾಗ ಅಜಿತ್ ಹೇಳ್ತಾನೆ, ಸತ್ಯಣ್ಣ 1 ನಿಮಿಷ ಇರು ಅಂತ ಹೇಳಿ ಅವ್ರ ಅಪ್ಪ ರಾಮ್ ಹತ್ರ ಬರ್ತಾನೆ. ಅಜಿತ್ ಹೇಳ್ತಾನೆ, ಅಪ್ಪ ನಂದೊಂದ್ ಚಿಕ್ಕ ಕನ್ಸನ್ ಇದೆ, ನೀವು ಬಿಸ್ನೆಸ್ ಅಲ್ಲಿ ಎಷ್ಟು ಹುಷಾರಾಗಿರ್ತೀರಾ ಅನ್ನೋದು ನಂಗೆ ಗೊತ್ತು. ನೀವೇನೇ ಡಿಸೈಡ್ ಮಾಡ್ಬೇಕಾದ್ರೂ ಆ ಕಡೆ ಈ ಕಡೆ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀರಾ ಅನ್ನೋದು ನನ್ಗೆ ಗೊತ್ತು. ಬಟ್ ನೀವ್ ಇನ್ವೆಸ್ಟ್ ಮಾಡ್ಕೊಂಡು ಇನ್ವೆಸ್ಟರ್ ಬಗ್ಗೆ ನೀವೇನಾದ್ರು ಸ್ವಲ್ಪ ವಿಚಾರಿಸಿದೀರಾ? ಅವ್ರು ಯಾವ್ಯಾವ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದಾರೆ ಅಂತ ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ? ಅದ್ರ ಬಗ್ಗೆ ವಿಚಾರಿಸಿದೀನಿ ಅಂತ ರಾಮ್ ಹೇಳ್ತಾನೆ. ಹೇಳೋ ಟೈಮ್ ಅಲ್ಲಿ ಫೋನ್ ರಿಂಗ್ ಆಗುತ್ತೆ. ಓ, ಅವರೇ ಫೋನ್ ಮಾಡ್ತಾ ಇದ್ರು, ರಾಣಾ ಅವ್ರದ್ದು ಫೋನು ಅಂತ ಹೇಳಿ, ಅಲ್ಲಿ ನಿಂಗೆ 1 ನಿಮಿಷ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ರಾಮ್ ಎದ್ದೋಗಿ ರಾಣಾ ಅವ್ರ ಹತ್ರ ಮಾತಾಡ್ತಾರೆ. ಅವಾಗ ಅಜಿತ್ ಅವ್ರ ಅಮ್ಮನ ಹತ್ರ ಬಂದು ಹೇಳ್ತಾರೆ, ಅಮ್ಮ ನನಗ್ ಟೈಮ್ ಆಯ್ತು, ನಾನು ಹೊಡ್ತೀನಿ, ನಾನು ಸಂಜೆ ಬೇಗ ಬರಕ್ಕೆ ಟ್ರೈ ಮಾಡ್ತೀನಿ, ನಾನು ಆ ಇನ್ವೆಸ್ಟರ್ ನ ನೋಡಂಗಾಗುತ್ತೆ ಅಂತ ಹೇಳ್ತಾಳೆ. ಸಂಗೀತ ಆಯ್ತಪ್ಪ ಹೋಗ್ಬಾ ಅಂತ ಹೇಳಿ ಕಳಿಸ್ತಾಳೆ. ಅಲ್ಲ ಕಣೋ ಅಜಿತ, ಅವಾಗ ಸತ್ಯಣ್ಣ ಕೇಳ್ತಾನ, ಅಲ್ಲ ಕಣೋ ಅಜಿತ, ಮನೇಲಿ ನಿಮ್ಮಿಬ್ರು ರೊಮ್ಯಾಂಟಿಕ್ ಸೀನ್ ನೋಡ್ತಾ ಇದ್ರೆ ನಿಮ್ಮಿಬ್ರದು ಒಪ್ಪಂದದ ಮದ್ವೆ ಅಂತ ನಾನೇ ಹೋಗಿ ಹೇಳಿದ್ರು ಯಾರು ನಂಬಲ್ಲ ಕಣೋ. ಅದಕ್ಕೆ ಅಜಿತ್ ಹೇಳ್ತಾನೆ, ಅಯ್ಯೋ ಸತ್ಯಣ್ಣ, ನೀನ್ ಮಾತಾಡೋದ್ನ ಯಾರೋ ರೆಕಾರ್ಡ್ ಮಾಡಿ ರೀಲ್ಸ್ ಹಾಕ್ಬಿಟ್ರೆ ಅಷ್ಟೇ, ಈಗಿಂದು ರೀಲ್ಸ್ ಕಾಲವು, ಸುಮ್ನೆ ಇರು ಸತ್ಯಣ್ಣ ಅನ್ನೋ ಟೈಮಲ್ಲಿ ಅಜಿತ್ ಫೋನ್ ರಿಂಗ್ ಆಗುತ್ತೆ. ಅದ್ ಫೋನ್ ನೋಡಿದ್ರೆ ಭೂಮಿಕದಾಗುತ್ತೆ. ಆದ್ರೆ ಅಜಿತ್ ಅದ್ ಫೋನ್ ರಿಸೀವ್ ಮಾಡದೆ ಕಟ್ ಮಾಡ್ಬಿಡ್ತಾನೆ. ಅಲ್ಲಿ ಭೂಮಿಕಾ ನನ್ನ ಫೋನ್ ರಿಸೀವ್ ಮಾಡಕ್ ಅಷ್ಟು ಆಗಲ್ಲಷ್ಟು ದುರಂಕಾರ ಬಂದಿದ್ಯಾ ಇವ್ರಿಗೆ ಅಂತ ಬೈಯಕ್ ಶುರು ಮಾಡ್ತಾಳೆ. ಯಾಕಪ್ಪ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಕಟ್ ಮಾಡ್ತಾ ಇದೀಯ ನೀನು, ಅವಳೆಲ್ಲೋ ಭೂಮಿ ಎಲ್ಲೋ ನಿನ್ನ ಮಿಸ್ ಮಾಡ್ಕೋತಾ ಇರ್ಬೇಕು ಅಂತ. ಅದೇ ಅವಳು ಅದಕ್ಕೆ ಅಜಿತ್ ಹೇಳ್ತಾನೆ, ಅವ್ನು ಮಿಸ್ ಮಾಡ್ಕೊಳಕ್ ಫೋನ್ ಮಾಡ್ತಿಲ್ಲ, ಮಿಸ್ ಮಾಡಕ್ ಫೋನ್ ಮಾಡ್ತಾವಳೆ, ಈಗ ನಾನ್ ಬಂದಲ್ಲ ರೊಮ್ಯಾಂಟಿಕ್ ಸೀನ್, ಅದಕ್ಕೆ ಕೇಳಕ್ಕೆ ಅಂತ ಫೋನ್ ಮಾಡವಳೆ ಅಂತ. ಅದಕ್ಕೆ ಸತ್ಯಣ್ಣ ಹೇಳ್ತಾನೆ, ರೌಡಿಗೆ ಎದ್ರುಕೊಳ್ಳ ಭೂಮಿಗೆ ಎದ್ರುಕೋತಿಯಲ್ವ ನೀನು ಅಂತ ಬೈತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಫೋನ್ ಎತ್ತಿದ್ರೆ ನಾನೆಲ್ಲ ಅವಳಗ್ ಬೈದಾಕ್ಬಿಡ್ತೀನೋ ಅನ್ನೋ ಕನ್ಸನಲ್ಲಿ ಇದೀನಿ ಅಷ್ಟೇ ಅಂತ. ಸತ್ಯಣ್ಣ ಅಜಿತ್ನೇ ನೋಡ್ತಾ ಇರ್ತಾರೆ, ಏನ್ ಹಂಗ್ ನೋಡ್ತಿದಾರ, ಅವಳೆ ನನ್ ರಿಯಲ್ ಹೆಂಡತಿ ಅಲ್ಲ, ಗಂಡದನ್ನ ಹಿಂಗ್ ಇಟ್ಕೊಳಕ್ಕೆ. ಸತ್ಯಣ್ಣ ನೋಡ್ತಾನೆ ಇರ್ತಾರೆ ಅಜಿತ್. ಅವಾಗ ಅಜಿತ್ ಹೇಳ್ತಾನೆ, ಪ್ರೂವ್ ಮಾಡ್ಲಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ಲಾ ಭೂಮಿಗೆ ಅಂತ ಹೇಳಿ ಭೂಮಿ ಕಾಲ್ ಮಾಡ್ತಾರೆ. ಅವಾಗ ಭೂಮಿ, ಸಾಹೇಬ್ರೆ ಏನ್ ಅನ್ಕೊಂಡಿದ್ದೀರಿ ನೀವು ನನ್ ಬಗ್ಗೆ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ನಾನು IPS ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ್ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾರೆ. ಅಲ್ಲ ಸಾಹೇಬ್ರೆ, ರೂಮ್ ಅಲ್ಲಿ ಇದ್ರೆ 1 ವರ್ಷಕ್ಕೆ ಬಂದಿರೋ ಅತಿಥಿ ಅಂತ ಚುಚ್ಚಿ ಮಾತಾಡ್ತಿದ್ದಾರೆ, ಹೊರಗಡೆ ಇದ್ರೆ ಹೆವಿ ರೊಮ್ಯಾಂಟಿಕ್ ಆಗಿರ್ತಿ, ಯಾಕೆ ಬಳೆ ತಂದ್ರೆ ಕೈ ಕೊಡಕ್ ಆಗಲ್ವಾ, ಅದನ್ನ ಕೈಗೆ ಹಾಕ್ಬೇಕಾ, ಕೈಗೆ ಹಾಕಿದ್ರೆ ನಾನ್ ಏನಾದ್ರು ನಿಮ್ಗೆ ಕೊಡ್ಬೇಕಿತ್ತ, ನಿಮ್ಗೆ ಏನಾದ್ರು ನಾನ್ ಕೊಟ್ರೆ ನಿಮ್ಗ್ ತಗೋ ಧೈರ್ಯ ಯಾರು ಇದೆಯಾ? ಮನೆಯವ್ರ ಮುಂದೆ ನಿಮ್ಗೆ ಆಟಿದ್ದೆ ಆಟ ಆಗ್ಬಿಟ್ಟಿದೆ, ಮನೆಯವ್ರ ಮುಂದೆ ಏನು ನಡೆದ್ರು ಏನು ಆಗಲ್ಲ ಅಂತ ಹೇಳಿ ನಿಮ್ ಆಸೆಗಳೆಲ್ಲ ತೀರ್ಸ್ಕೊಬಿಡ್ತೀರಾ ಅಲ್ವಾ, ಕೊನೆ ಸತಿ ವಾರ್ ಮಾಡ್ತಾ ಇದ್ದೀನಿ, ಹಿಂಗೆಲ್ಲಾ ಮಾಡಿದ್ರೆ ಇನ್ಮೇಲೆ ಸರಿ ಇರಲ್ಲ ಅಷ್ಟೇ ಅಂತ ಹೇಳ್ತಾಳೆ ಭೂಮಿಕಾ. ಅದಕ್ಕೆ ಅಜಿತ್, ಮೆಂಟಲ್ ಅಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್, ಡ್ಯೂಟಿ ಮೇಲೆ ಇರೋ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಅವಾಜ್ ಆಗ್ತಿದ್ಯಾ ನೀನು? ಸತ್ಯಣ್ಣನ್ ಮುಖ ನೋಡ್ಕೊಂಡು ನಿನ್ನನ್ ಬಿಡ್ತಾ ಇದ್ದೀನಿ, ಅದೇ ನಿನ್ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಅಜಿತ್ ಅಂತಾನೆ. ಅದಕ್ಕೆ ಭೂಮಿ ಹೇಳ್ತಾ, ಇದ್ದಿದ್ರೆ ಏನಾಗಿರೋದು,
ಏನ್ರಿ ಮಾಡ್ತಿದ್ರಿ ಹೇಳ್ರಿ ಅಂತ ಭೂಮಿ ಕೇಳ್ತಾಳೆ. ಅವಾಗ ಅಜಿತ್ ಬೆದ್ರಿಕೆ ಕಂಪ್ಲೇಂಟ್ ಹಾಕಿ ಪೊಲೀಸ್ ಕಳ್ದಾಡಂಗ್ ಮಾಡ್ಬಿಡ್ತಿದ್ದೆ. ಹ್ಮ್, ಏನ್ ಅನ್ಕೋಬಿಟ್ಟಿದ್ಯಾ ನೀನು? ಪರಿಣಾಮ ನೆಟ್ಗಿರಲ್ಲ ಅಂತ ಹೇಳ್ತೀಯ ನನ್ಗೇನೆ ಅಂತ ಅಜಿತ್ ಕೇಳ್ತಾನೆ. ಹೇಳು ಅದೇನ ಪರಿಣಾಮ ನೆಟ್ಗಿರಲ್ಲ ಅಂತೆಲ್ಲ ಹೇಳ್ತಿದ್ದಲ್ಲ, ಹೇಳು ಅದೇನ್ ಮಾಡ್ಬಿಡ್ತೀಯ ಅಂತ. ಅಯ್ಯೋ ಭೂಮಿ ಟೆನ್ಷನ್ ಶುರು ಆಗುತ್ತೆ. ಅಯ್ಯೋ ಏನೋ ಹೇಳ್ಬಿಟ್ಟೆ ಎದುರಿಸ್ಬೇಕು ಅಂತ, ಈಗ ಏನ್ ಹೇಳೋದು, ಇದಕ್ಕಿಂತ ಸ್ಟ್ರಾಂಗ್ ಆಗಿರೋದು ಏನಾರು ಹೇಳ್ಬೇಕಲ್ಲ ಅಂತ. ನೋಡಿ, ನೀವ್ ಇನ್ನೊಂದ್ಸತಿ ಹೀಗೆ ಮಾಡಿದ್ರೆ ನಿಮ್ ಸ್ಟೇಷನ್ ಮುಂದೆನೆ ಬಂದು ನಿಮ್ ಸ್ಟಾಫ್ಗಳ ಮುಂದೆನೆ ನಿಮ್ಗೆ ಮುತ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ಭೂಮಿ. ಅಜಿತ್ ಅದ್ ಕೇಳಿದ ತಕ್ಷಣ ಫೋನ್ ಕೆಳಗ್ ಬಿಸಾಕ್ಬಿಟ್ಟು ಸುಮ್ ಕುತ್ಕೊಬಿಡ್ತಾನೆ. ಆಗ ಅಜಿತ್, ಏನ್ ಸತ್ಯಣ್ಣ ಇವಳಿಗೊಂಚೂರು ಮುಜುಗರ ಅನ್ನೋದ್ ಬೇಡ್ವಾ ಸತ್ಯಣ್ಣ, ಸ್ಟೇಷನ್ ಮುಂದೆ ಬಂದು ಎಲ್ಲಾರ್ ಮುಂದೆ ಮುತ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳಲ್ಲ. ಅದಕ್ ಸತ್ಯ ಅಂತಾಳೆ, ಇವಳಿಗೆ ಅದು ಹೌದು ನಿಜ, ಸ್ಟೇಷನ್ ಮುಂದೆ ನಿಂಗೇನ್ ನಾಚಿಕೆ ಅಲ್ವಾ, ನೀನ್ ತಿರ್ಗ್ಸಿ ಹೇಳು, ತದ್ವಿರುವಾಗಿ ನಾನೇ ಆ ಕೆಲಸ ಮಾಡ್ಬಿಡ್ತೀನಿ ಅಂತ ಹೇಳು ಅವಳಿಗೆ, ಹೇಳು ಹೇಳು ಹೇಳು. ಏ ಬಾಯ್ ಬಿಡ್ಕಿ, ಕಿವಿ ಎರಡು ಕಿವಿನು ಓಪನ್ ಮಾಡ್ಸ್ ಕೇಳಿಸ್ಕೋ. ಹೀಗೆ ಅಜಿತ್ ರಾಮ್ ನಾರಾಯಣ್ಗೆ ಸವಾಲ್ ಆಗ್ತಿಯಲ್ಲ, ನೆನ್ಪಿಟ್ಕೋ ಇವಾಗ ನಾನು ಹೇಳ್ತಾ ಇದ್ದೀನಿ. ನೀನೇನ್ ಹೇಳ್ದೆ, ಸ್ಟೇಷನ್ ಬಂದು ನನ್ ಸ್ಟಾಫ್ ಗಳ ಮುಂದೆ ನನಗ್ ಮುತ್ ಕೊಟ್ಬಿಡ್ತೀನಿ ಅಂತ ಹೇಳ್ತೀಯ. ನಾನ್ ಡ್ಯೂಟಿ ಮುಗಿಸ್ಕೊಂಡು ಎಲ್ಲಾರು ಇರೋ ಟೈಮ್ ನೋಡ್ಕೊಂಡ್ ನಾನ್ ಇನ್ನ ಆ ಹಾ ಹಾ ಅಂತ ನಗಿಯಕ್ ಶುರು ಮಾಡ್ತಾನೆ ಅಜಿತ್. ಮುತ್ ಕೊಟ್ಬಿಡ್ತೀನಿ ಅವಾಗ. ನೀನು ನನಗ್ ಮುತ್ ಕೊಡ್ಬೇಕು, ನೀ ಕೊಡೋವರ್ಗು ನಾನು ಆ ಜಾಗ ಬಿದ್ಲು ಕದ್ಲಲ್ಲ. ನೋಡ್ತೀನಿ ನನಗ್ ನೀನ್ ಮುತ್ ಕೊಡದೆ ಅದ್ ಹೆಂಗ್ ಹೋಗ್ತೀಯ ಅಂತ. ಏಯ್ ರೆಡಿಯಾಗು, ಮುತ್ ಕೊಡಕ್ಕೆ ಮುತ್ ಕೊಡ್ಸ್ಕೊಳಕ್ಕೂ ರೆಡಿ ಆಗಿರೋ, ನಾನ್ ಮನೆಗ್ ಬರ್ತಾ ಇದೀನಿ ಅಂತ. ಅವಾಗ ಭೂಮಿ ಅನ್ಕೋತಾಳೆ, ಅಯ್ಯೋ ಭೂಮಿ ಎಂತ ಕೆಲ್ಸ ಮಾಡ್ಬಿಟ್ಟೆ, ನಾನೇ ಕಾಡಲ್ಲಿ ಇಟ್ಕೊಂಡು ಸಿಮ್ಮನ್ ಕೆಣ್ಕೋ ಕೆಲ್ಸ ಮಾಡ್ಬಿಟ್ನಲ್ಲಪ್ಪ ಅಂತ ಹೇಳಿ ಭೂಮಿ ಫೋನ್ ನ ಕಟ್ ಮಾಡ್ಬಿಡ್ತಾಳೆ. ಇಲ್ಲಿ ಅಜಿತ್ಗೆ ಖುಷಿ ಆಗ್ಬಿಟ್ಟು, ಓ ಸತ್ಯಣ್ಣ, ಭೂಮಿ ಭಯ ಬಿದ್ದೋದ್ಲು ಸತ್ಯಣ್ಣ, ಇವತ್ತು ಸಿಕ್ಕಾಬಿಟ್ಟೆ ಭಯ ಬಿದ್ದೋಗೋಳೆ. ಅವಾಗ ಭೂಮಿಕಾ ಅನ್ಕೋತಾಳೆ, ಇವ್ರ ಏನಾರು ಫೋನಲ್ಲಿ ಹೇಳ್ದಂಗೆ ಸಂಜೆ ಬಂದಿ ನನ್ ಮುತ್ ಕೊಡಕ್ ಏನಾರು ಬಂದ್ಬಿಟ್ರೆ ಅಂತ ಅನ್ಕೋತಾ ಇದ್ದಂಗೆ ಕತ್ಲೆ ಆಗತ್ತೆ. ಸೂರ್ಯ ಚಂದ್ರ ಮುಳುಗ್ತಾನೆ, ಚಂದ್ರ ಮೇಲ್ ಬರ್ತಾನೆ. ಇಲ್ಲಿ ಅಜಿತ್ ಚಿನಾ ಅನ್ಕೊಂಡ್ ಬರ್ತಾನೆ. ಭೂಮಿಗ್ ಭಯ ಶುರು ಆಗುತ್ತೆ. ದೇವ್ರೆ, ಈ ಪ್ರಾಣಿಯ ರಾಜನಿಂದ ನನ್ ಕಾಪಾಡಪ್ಪ, ದಯವಿಟ್ಟು ಏನು ಮುತ್ಗಿತ್ ಕೇಳಲಿಲ್ಲಂಗ್ ನೋಡ್ಕೊಳಪ್ಪ ಅನ್ಕೊಂಡ್ ಭೂಮಿ ಅಡ್ಗೆ ಮನೆಗ್ ಓಡೋಗೋಕ್ ನೋಡ್ತಾಳೆ. ಅಷ್ಟೊತ್ತಲ್ಲ ಅಜಿತ್ ಏಯ್ ಅಂತ ಬರ್ತಾನೆ. ಅವಾಗ ಭೂಮಿ ಕೇಳ್ತಾಳೆ, ಆದ್ರೆ ಅಜಿತ್ ಬರ್ಬೇಕಾದ್ರೆ ಕೈಗೆ ಮಲಗೆ ಹೂವ ಸುತ್ಕೊಂಡ್ ಬಂದಿರ್ತಾನೆ. ಭೂಮಿ ಕೇಳ್ತಾಳೆ, ಏನಿದು ಇವತ್ತು ಹೊಸ ಅವತಾರ? ಅದಕ್ಕೆ ಅಜಿತ್ ಹೇಳ್ತಾನೆ, ನೀನ್ ಸ್ಕೂಲ್ಗೆ ಹೋಗಿಲ್ಲ ಅನ್ಸುತ್ತೆ, ಇದು ಮಲ್ಗೆ ಹೂವ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ಹೇಳ್ತಾಳೆ, ನಂಗ್ ಗೊತ್ತು, ಕಾಕಡ ಹೂವನು ಅದೇ ಕಲರ್ ಬರೋದು, ಆದ್ರೆ ನಿಮ್ ಕೈಯಲ್ಲಿ ಯಾಕಿದೆ ಅಂತ ಗೊತ್ತಾಗಿಲ್ಲ. ಭೂಮಿಗೆ ನಾಚಿಕೆ ತಡ್ಕೊಳಕಾದ್ರೆ ಅಜಿತ್ ಕೆನ್ನೆನ ತಳ್ಳಿಬಿಟ್ಟು ಈ ಕಡೆ ಬಂದ್ ನಿಂತ್ಕೊಳ್ತಾನೆ. ನೀವ್ ಯಾಕೋ ಈ ಬದ್ಧವತ್ತ ತುಂಬಾ ಪೋಲಿ ಆಗ್ಬಿಟ್ಟಿದ್ದೀರಾ ಅಂತ ಬಂದ್ ಮುಂದೆ ನಿಂತ್ಕೋತಾಳೆ. ಆದ್ರೆ ಅಜಿತ್ ನಿಧಾನಕ್ಕೆ ಹತ್ರ ಬಂದಿ ಕುತ್ಕೆ ಸೌರಿ ಹಿಡ್ಕೊಂಡು ತಪ್ಕೊಂಡ್ ನಿಂತ್ಕೋತಾನೆ. ಅವಾಗ ಅಜಿತ್ ಕೇಳ್ತಾನೆ, ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದೆ ನಿನ್ ಕೆಲ್ಸ ಅಂತ. ಅದಕ್ಕೆ ಭೂಮಿ, ಮನೆ ಕೆಲ್ಸ ಮಾಡ್ತಾ ಇದೆ, ಈಗ ಅಡ್ಗೆ ಮಾಡಕ್ ಹೋಗ್ತಿದೆ, ಅಷ್ಟೊತ್ತಲ್ಲಿ ನೀವು ಕರೆದು ಬಿಟ್ರಿ. ಅದಕ್ಕೆ ಅಜಿತ್ ಹೇಳ್ತಾನೆ, ನಾನು ಹೇಳಿದ್ದು ಬೆಳಗ್ಗೆಯಿಂದ ಏನ್ ಮಾಡ್ತಿದ್ದೆ ಅಂತ. ಯಾಕೆ, ಬೆಳಗ್ಗೆಯಿಂದನು ಮನೆ ಕೆಲ್ಸಾನೇ ಮಾಡ್ತಿದ್ದೆ ಅಂತ. ಅದಕ್ಕೆ ಅಜಿತ್, ನಾನ್ ನೆನ್ಪಾಗ್ಲಿಲ್ವಾ ಅಂತ. ಅದಕ್ಕೆ ಭೂಮಿ ನಾಚ್ಕೊಂಡು, ಸ್ವಲ್ಪ ನೆನ್ಪಾದ್ರಿ ಅಂತ ಹೇಳಿದ್ಲು. ಈಗ ನಾನ್ ಬಂದಿದ್ದೀನಲ್ಲ, ಫುಲ್ ಆಗುತ್ತೆ ನಿನ್ಗೆ ಅಂತ ಹೇಳ್ತಾನೆ ಅಜಿತ್. ಆವಾಗ ಅಜಿತ್ ಕೈಯಲ್ಲಿರೋ ಹೂವನ್ನ ತೆಗ್ದ್ಬಿಟ್ಟು ಕೈಯಿಂದ ತೆಗ್ದೆ ಒಳಗ್ ತಲೆಗೆ ಮುಡ್ಸ್ಕೋಕ್ ಹೋಗ್ತಾಳೆ. ಆದ್ರೆ ಭೂಮಿ, ಯಜಮಾನ್ರೆ ನಂಗೆ ಒಂಚೂರು ನಾಚಿಕೆ ಆಗತ್ತೆ. ನಾಚಿಕೆ ಎಲ್ಲ ನಾನ್ ಪಕ್ಕ ಇದ್ದಾಗ ಅವೆಲ್ಲ ಆಗ್ಬಾರ್ದು, ಸುಮ್ನಿರು ಅಂತ ಹೇಳಿ ತಲೆಗೆ ಹೂವ ಮುಡ್ಸ್ತಾನೆ. ಭೂಮಿ ಏರ್ಪಿನ್ ಇಲ್ದೆ ಹೂವ ಮುಡ್ಕೊಳಕ್ಕೆ ಆಗಲ್ಲ, ನಮ್ಮ ಅಜ್ಜಿ ಕೂದಲಲ್ಲೇ ಸಿಗಾಕೊಂಡ್ ಮುಡ್ಕೊಬಿಟ್ಟಿರೋರಲ್ವಾ ಅಂತ ಹೇಳ್ತಾರೆ. ಪಾಪ ಭೂಮಿ ತುಂಬಾ ಎದ್ರುಕೊಂಡಿರ್ತಾಳೆ. ಅಜಿತ್ ಅವಾಗ ಹೋಗಿ ಭೂಮಿನ ಗಟ್ಟಿಯಾಗಿ ತಪ್ಕೊಂಡ್ ಹೇಳ್ತಾನೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಸಾಯಿಬ್ರೆ, ಎಲ್ಲಾರು ಮನೆಯವರೆಲ್ಲ ಬಂದ್ಬಿಡ್ತಾರೆ ಅಂತ. ಅದಕ್ಕೆ ಅಜಿತ್, ಬಂದ್ರೆ ಬಿಡ್ಲಿ ಅಂತ ಹೇಳ್ತಾಳೆ. ಎಲ್ಲಾರು ಬಂದ್ರೆ ನೋಡ್ತಾರೆ, ನೋಡ್ತಾರ ಬಿಡಿ, ಅವ್ರಿಗೇನೋ ಅಂತಾರೆ, ಅವ್ರೇನಾರು ಬಂದ್ ಅಂದ್ರೆ ಅವ್ರು ನಮ್ ರೂಮ್ಗೆ ಹೋಗ್ಬಿಡೋಣ ಅಂತ. ಬೇಡ ಸಾಯಂಬ್ರೆ, ಬಿಟ್ಬಿಡಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಬಿಡ್ರಿ, ಸುಮ್ನಿರ್ರಿ, ಏನು ಮಾಡ್ಬೇಡ್ರಿ ಅಂತ ಇರ್ತಾಳೆ. ಅದಾದ್ ನೋಡಿದ್ರೆ ಅದವಳು ಕನ್ಸಾಗಿರುತ್ತೆ ಅಷ್ಟೇ ಭೂಮಿದು. ಆದ್ರೆ ಭೂಮಿ ಅದನ್ನ ಕನ್ಸ್ ಕಾಣ್ತಿರ್ತಾಳೆ. ಅಜಿತ್ ಬಂದಂಗೆ ಮುತ್ತಿಡ್ತೀನಿ ಅಂತಿದ್ನ ನೆನ್ಸ್ಕೊಂಡವಳು ಇರ್ತಾಳೆ. ಅವಾಗ ಮನೆಯವರೆಲ್ಲ ನಿಂತ್ಕೊಂಡು ನಮ್ ಭೂಮಿನ ಆಕ್ಷನ್ ಡ್ಯಾನ್ಸ್ ನ ನೋಡ್ತಾ ಇರ್ತಾರೆ. ಅವಾಗ ಅಪೇಕ್ಷೆ ಹೇಳ್ತಾಳೆ, ಯಾರ ಸೀಮೆಗಿಲ್ಲ ಮದ್ವೆ ಆದಂಗ ಆಡ್ತಾಳೆ ಇವಳು ಅಂತ. ಅದಕ್ಕೆ ಸಂಗೀತ, ಸುಮ್ನಿರೆ ಅಂತ ಹೇಳ್ತಾಳೆ. ಎಲ್ಲಾರು ನೋಡ್ತಾನೆ ಇರ್ತಾರೆ, ಆದ್ರೂ ಭೂಮಿ ಡ್ಯಾನ್ಸ್ ಆಡ್ತಾನೆ ಇರ್ತಾಳೆ. ಅಷ್ಟೊತ್ತಲ್ಲಿ ಸಂಗೀತ ಬರ್ತಾಳೆ ಹತ್ರಕ್ಕೆ. ಭೂಮಿ, ಭೂಮಿ ಏನ್ ಮಾಡ್ತಿದ್ಯಾ ಭೂಮಿ ಅಂತ ಜೋರಾಗಿ ಕರೆದಾಗ ಭೂಮಿ ಎಚ್ಚರಿಕೆ ಆಗ್ತಾಳೆ. ಆವಾಗ ಅವ್ರ ಅತ್ತೆ ಹೇಳ್ತಾರೆ, ಏನ್ ಮಾಡ್ತಾ ಇದೀಯ ನೀನು ಅಂತ. ಅಯ್ಯೋ ಅದು. ಅವಾಗ ಭೂಮಿ ಹೇಳ್ತಾಳೆ, ಅತ್ತೆ, ಅಡ್ಗೆ ಮನೇಲಿ ಅಡ್ಗೆ. ಅದಕ್ಕೆ ಸಂಗೀತ ಕೇಳ್ತಾಳೆ, ಅಡ್ಗೆ ಮನೇಲಿ ಅಡ್ಗೆ ಆಯ್ತಾ ಅಂತ. ಇಲ್ಲ. ಸರಿ, ನಾನ್ ಮಾಡ್ಕೋತೀನಿ, ನಿನ್ ಮನೆಗ್ ಗೆಸ್ಟ್ ಬರ್ತಾರೆ, ಫಸ್ಟ್ ಹೋಗಿ ಸೀರೆ ಚೇಂಜ್ ಮಾಡ್ಕೊಂಡ್ ಬರೋಗು, ರೆಡಿ ಆಗಿ ಬರೋಗು ಅಂತ ಕಳಿಸ್ತಾರೆ. ಆಮೇಲೆ ಭೂಮಿ, ಆಯ್ತತ್ತೆ, ಇಲ್ಲ ಅತ್ತೆ, ಅಡ್ಗೆ ಮಾಡ್ತೀನಿ, ಏನ್ ಬೇಡ, ನಾನ್ ನೋಡ್ಕೋತೀನಿ, ಅಡ್ಗೆ ಮಾಡ್ತೀನಿ, ನೀನ್ ಹೋಗ್ಬಿಟ್ಟು ರೆಡಿ ಆಗಿ ಬಾ ಅಂತ ಹೇಳ್ತಾಳೆ. ಅವಾಗ ಸಂಗೀತ
ಸಂಗೀತ ನನಗೆಲ್ಲ ಅರ್ಥ ಆಯ್ತು ಸರಿ ಹೋಗು ಅಂತ ಹೇಳ್ಬಿಟ್ಟು ನಾನು ಅಡ್ಗೆ ಮಾಡಿ ಬರ್ತೀನಿ ನಾನ್ ಮಾಡಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಂಗೀತ ಅಡ್ಗೆ ಮನೆಗೆ ಹೋಗ್ತಾಳೆ. ಆವಾಗ ಇಲ್ಲಿ ಭೂಮಿ ರೂಮ್ ಬಂದ ಅನ್ಕೋತಾಳ ಅಯ್ಯೋ ಸಾಹೇಬ್ರು ಹೇಳಿದ್ನ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿದ್ನ ನಾನು ಅದನ್ನೇ ಊಹೆ ಮಾಡ್ಕೊಬಿಟ್ನಲ್ಲ ಥೂ ಛೇ. ಅಷ್ಟೊತ್ತಲ್ಲಿ ಫೋನ್ ರಿಂಗ್ ಆಗುತ್ತೆ. ಭೂಮಿ ಎತ್ಬಿಟ್ಟು ಹೇಳಿ ಸಾಹೇಬ್ರೆ ಅಂತಾರೆ. ಅದಕ್ಕೆ ಅಜಿತ್ ಹೇಳ್ತಾನೆ ಏನ್ ಮಾಡ್ತಾ ಇದೀಯಾ ಅಂತ. ಇವ್ರೇನ್ ಒಂದೊಂದ್ ಸತಿಗ್ ಒಂದೊಂದ್ ತರ ಇರ್ತಾರಲ್ಲ ಅಂತ. ಯಾಕೆ ಹೇಳಿ ಅಂತಾರೆ. ಇಲ್ಲ ನೀನ್ ಏನ್ ಮಾಡ್ತಿದೀಯ ಹೇಳು ಅಂತ. ಅತ್ತೆ ಯಾರೋ ಗೆಸ್ಟ್ ಬರ್ತಾರೆ ಸೀರೆ ಚೇಂಜ್ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು ಅದಕ್ಕೆ ಬಂದೆ ಅಂತ. ಸರಿ ನಾನು ಆಮೇಲೆ ಮಾಡ್ತೀನಿ ಅಂತ. ಸಾಹೇಬ್ರೆ ಇರಿ ಇರಿ ಒಂದ್ ನಿಮಿಷ. ಸಾಹೇಬ್ರೆ ಇವತ್ತು ಗೆಸ್ಟ್ಗೆ ಅಂತ ವೆರೈಟಿ ವೆರೈಟಿ ಅಡ್ಗೆ ಮಾಡಿದೀವಿ ನಾವು ಬೇಗ ಬನ್ನಿ ಅಂತ ಹೇಳಕ್ ಹೋಗ್ತಾಳೆ ಭೂಮಿ. ಅಷ್ಟೊತ್ತಲ್ಲಿ ಅಜಿತ್ಗೆ ಏನೋ ಯೋಚನೆ ಬರುತ್ತೆ. ನಾಳೆ ಇವತ್ತು ರಾಣ ಮನೆಗ್ ಬಂದಾಗ ಅಜಿತ್ ಗೊತ್ತಾಗುತ್ತೆ ಇವನು ಕೊಲೆಗಾರ ಅಂತ ಹೇಳಿ. ಇಲ್ಲ ಭೂಮಿ ನೋಡಿದಳ ಪುರುಷೋತ್ತಮನ ಕೊಲೆ ಮಾಡಿದ್ದು ರಾಣನೇ ಅಂತ ಗೊತ್ತಾಗತ್ತಾ? ಖಂಡಿತ ಗೊತ್ತಾಗತ್ತೆ. ಅದೇ ಹೇಗ್ ಗೊತ್ತಾಗತ್ತೆ? ರಾಣ ಇಬ್ರು ಒಬ್ರಿಗೊಬ್ರು ಮುಖಾಮುಖಿ ಆಗ್ತಾರ, ಮನೆಯವರೆಲ್ಲ ನಂಬ್ತಾರ. ಹಾಗಾದ್ರೆ ಅದು ತಿಳಿಬೇಕು ಅಂದ್ರೆ ನಾಳಿನ ಎಪಿಸೋಡ್ನ ಮಿಸ್ ಮಾಡದೆ ನೋಡ್ಬೇಕು. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.